ಆತ್ಮೀಯ ಪ್ರಿಯ ವೀಕ್ಷಕರಿಗೆ ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ನಾವು ಈ ದಿವಸ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ದಾರೆ. ಸ್ವಾಮಿ, ಗಣಪತಿ ದೇವಸ್ಥಾನ ಇರುತ್ತೆ, ಗಣಪತಿ ದೇವರಿಗೆ ಹೋಗಿ ನಮಸ್ಕಾರ ಮಾಡ್ತೇವೆ, ಆದರೆ ಸುಬ್ರಹ್ಮಣ್ಯ ದೇವರಿಗೆ ನಮಸ್ಕಾರ ಮಾಡೋದಿಲ್ವಾ? ಅದರಿಂದ ನಮಗೆ ಆ ಪುಣ್ಯವು ವೃದ್ಧಿಯಾಗುವುದಿಲ್ವಾ ಎಂಬುದಾಗಿ ಕೇಳಿದ್ದಾರೆ. ನೋಡಿ, ಪುರಾಣಗಳಲ್ಲಿ ಒಂದು ಕಡೆಗೆ ಬರುವ ಪ್ರಕಾರವಾಗಿ ಗಣೇಶನೂ ಕೂಡ ಶಿವಪಾರ್ವತಿಯ ಪುತ್ರ, ಹಾಗೆ ಸುಬ್ರಹ್ಮಣ್ಯನೂ ಕೂಡ ಶಿವಪಾರ್ವತಿಯ ಪುತ್ರ ಹೇಳುವುದನ್ನು ನಾವು ಪುರಾಣದಲ್ಲಿ ನೋಡಬಹುದು. ಆದರೆ ಒಂದು ಕಡೆಗೆ ಏನು ಹೇಳುತ್ತೆ ಅಂತಂದರೆ, ಪುರಾಣಗಳಲ್ಲೇ ಗಣೇಶನನ್ನು ನಾವು ಸಾಕಷ್ಟು ಸಲ ಪೂಜೆ ಮಾಡ್ತೇವೆ, ಸಾಕಷ್ಟು ಸಲ ಆರಾಧನೆ ಮಾಡ್ತೇವೆ. ಆದರೆ ಗಣೇಶ ಸ್ಕಂದ ಸಂಯುಕ್ತೋ ಒಂದೇ ವಾಂಛಿತ ಸಿದ್ಧಯೇ ಎಂಬುದಾಗಿ ಒಂದು ಕಡೆ ಗ್ರಂಥಗಳಲ್ಲಿ ಹೇಳಿದ್ದಾರೆ. ನಾವೇನೇ ದೇವರು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ನಮಗೇನೋ ಒಳ್ಳೆಯದಾಗತ್ತೆ, ಅಥವಾ ನಮಗೇನೋ ಬಹಳಷ್ಟು ಬದಲಾವಣೆ ಆಗುತ್ತೆ, ಅಥವಾ ನಮ್ಮ ಜೀವನದಲ್ಲಿ ಏನೋ ಲಾಭಾಂಶಗಳಾಗತ್ತೆ ಹೇಳುವಂತಹ ಬಹಳ ಮುಖ್ಯವಾದಂತಹ ಸಂಕಲ್ಪ ಇಟ್ಕೊಂಡು, ಉದ್ದೇಶ ಇಟ್ಕೊಂಡು ನಾವೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ. ಹಾಗಿದ್ದಾಗ ಪೂಜೆ ಪುನಸ್ಕಾರಗಳು ಮಾಡಿದಾಗ ಒಂದೇ ವಾಂಛಿತ ಸಿದ್ಧಯೇ ಎಂಬುದಾಗಿ ಹೇಳಿದರು. ಅರ್ಥ ಏನು? ನಮ್ಮ ಕೆಲಸಗಳು ಸಿದ್ಧಿಯಾಗಬೇಕು ಅಥವಾ ನಮ್ಮ ಕೆಲಸಗಳು ಈಡೇರಬೇಕು ಅಂತಂದರೆ ಅದಕ್ಕೆ ಗಣೇಶ ದೇವರನ್ನು ಪ್ರಾರ್ಥನೆ ಮಾಡಬೇಕು, ಅದರ ಜೊತೆಗೆ ಸುಬ್ರಹ್ಮಣ್ಯನನ್ನು ಕೂಡ ಪ್ರಾರ್ಥನೆ ಮಾಡಬೇಕು. ಇದನ್ನು ಗಮನದಲ್ಲಿರಬೇಕು. ಎಷ್ಟೋ ಸಲ ನಾವು ದೇವಸ್ಥಾನಕ್ಕೆ, ಈಶ್ವರನ ದೇವಸ್ಥಾನಕ್ಕೆ ಹೋದರೆ, ವಿಷ್ಣು ದೇವಸ್ಥಾನಕ್ಕೆ ಹೋದರೆ, ಹೀಗೆ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಸುಬ್ರಹ್ಮಣ್ಯನ ವಿಗ್ರಹವೇ ಇರುವುದಿಲ್ಲ. ಎಲ್ಲಿ ಪೂಜೆ ಮಾಡಬೇಕಪ್ಪ, ಹೇಗೆ ಮಾಡಬೇಕು ಹೇಳುವಂತಹ ಒಂದು ಮನಸ್ಥಿತಿ ಬರುತ್ತೆ. ಹಾಗಿದ್ದಾಗೂ ಕೂಡ ಗಣೇಶನಲ್ಲೇ ಸುಬ್ರಹ್ಮಣ್ಯನನ್ನು ಕೂಡ ನಾವು ಭಾವನೆ ಮಾಡಿಕೊಂಡು, ಅಥವಾ ಸುಬ್ರಹ್ಮಣ್ಯನನ್ನು ನೋಡಿ, ಪ್ರಧಾನವಾದಂಥ ಶಿವ ಅಂತ ಆದರೆ ಬಲಗಡೆಗೆ ಗಣಪತಿ, ಎಡಗೆ ಸುಬ್ರಹ್ಮಣ್ಯನನ್ನು ಕೂಡ ಪ್ರತಿಷ್ಠೆ ಮಾಡ್ತಾರೆ. ಆದರೆ ಬಹಳಷ್ಟು ನಮ್ಮ ಪ್ರಾಂತ್ಯದಲ್ಲಿ ಅದನ್ನು ತುಂಬ ಕಡಿಮೆ, ನೀವು ಎಷ್ಟೇ ಕಡೆಗೆ ಹೋದರೂ ಕೂಡ ಗಣಪತಿಯನ್ನು ಬಹಳಷ್ಟು ನೋಡಬಹುದು. ಗಣಪತಿಯನ್ನು ನೋಡಿದ್ರೂ ಕೂಡ ಗಣಪತಿ ಕೈ ಮುಗಿತೇವೆ, ಪ್ರಾರ್ಥನೆ ಮಾಡ್ತೇವೆ. ಸಂಕಷ್ಟದ ಚತುರ್ಥಿ ದಿವಸ ನಾವು ಬಹಳಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತೇವೆ. ಆದರೆ ಸುಬ್ರಹ್ಮಣ್ಯ ದೇವರಿಗೆ ಏನೂ ಪೂಜೆ ಪುನಸ್ಕಾರ ಮಾಡೋದಿಲ್ಲ. ಅರ್ಥ ಏನಂತಂದರೆ, ನಮ್ಮಲ್ಲಿ ಆ ರೂಢಿ ಕಡಿಮೆ ಇದೆ. ಆದರೆ ರೂಢಿ ಕಡಿಮೆ ಇದ್ದರೂ ಕೂಡ ನಾವು ಆದಷ್ಟು ನಮ್ಮ ಕೆಲಸಗಳು ಸಿದ್ಧಿಯಾಗಬೇಕು ಅಥವಾ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕು ಅಂತಂದರೆ ಖಂಡಿತವಾಗೂ ಕೂಡ ಸುಬ್ರಹ್ಮಣ್ಯ ದೇವರನ್ನು ಕೂಡ ಆರಾಧನೆ ಮಾಡಬೇಕು. ಸುಬ್ರಹ್ಮಣ್ಯನಿಗೆ ನೋಡಿ, ವಿಶೇಷವಾಗಿ ಷಡಾನನ ಅಂತ ಕರೀತಾರೆ, ವಚದ್ಭುವೆ ಅಂಥೇಳಿ ಕರೀತಾರೆ. ಹೀಗೆ ಆ ಷಣ್ಮುಖ ಸುಬ್ರಹ್ಮಣ್ಯನಿಗೆ ಬಹಳಷ್ಟು ವಿಶೇಷವಾದಂಥ ಒಂದು ಶಕ್ತಿ ಇದೆ. ಒಂದೊಂದು ಕ್ಷಣದಲ್ಲೂ ಕೂಡ ಮನುಷ್ಯನು ನಂಬಿಕೊಂಡು ಧ್ಯಾನ, ಜಪ, ಪ್ರಾರ್ಥನೆ, ನಮಸ್ಕಾರವನ್ನು ಮಾಡಿದರೆ ಅಂತಹ ಎಷ್ಟೇ ಕಷ್ಟ ಇರಲಿ, ಎಷ್ಟೇ ತೊಂದರೆಗಳಿದ್ದರೂ ಕೂಡ ಆ ಸುಬ್ರಹ್ಮಣ್ಯ ಸ್ವಾಮಿಯು ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಹಾಗೆ ಅದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥದ್ದು ಏನಂತಂದರೆ, ನೋಡಿ, ನಮ್ಮ ಕಷ್ಟಗಳು ಕೂಡ ಬರ್ತಾ ಇರುತ್ತೆ, ಆದರೆ ಅದಕ್ಕೆ ಪರಿಹಾರವಾಗಿ ಕುಜದೋಷಕ್ಕೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಹೇಳಿದ್ದಾರೆ. ಮತ್ತು ವಿಶೇಷವಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೂ ಕೂಡ ಸುಬ್ರಹ್ಮಣ್ಯನ ಆರಾಧನೆ ಹೇಳಿದ್ದಾರೆ. ಗಣಪತಿಗೆ ಎಷ್ಟು ವಿಶೇಷವಾಗಿ ಆರಾಧನೆ ಹೇಳಿದಾರೋ ಅದೇ ತರಹ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ಆರಾಧನೆ, ಉಪಾಸನೆ, ಅರ್ಚನೆ, ಅಭಿಷೇಕಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಗಣಪತಿಯನ್ನು ಒಂದು ಕಡೆಗೆ ಆರಾಧನೆ ಮಾಡ್ತಾ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಒಂದು ಕಡೆಗೆ ಆರಾಧನೆ ಮಾಡ್ತಾ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದಾದರೆ ನಮಗೆ ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಕೂಡ ಸುಬ್ರಹ್ಮಣ್ಯ ದೇವರು ಕೊಡ್ತಾನೆ, ಗಣಪತಿ ದೇವರು ಕೊಡ್ತಾನೆ. ಹಾಗಾಗಿ ಅದರಲ್ಲಿ ಸಂಶಯ ಇಲ್ಲ. ಗಣೇಶ ಸ್ಕಂದ ಸಂಯುಕ್ತವು ಒಂದೇ ವಾಂಛಿತ ಸಿದ್ಧಯೇ ಎಂಬುದಾಗಿ ಹೇಳಿದರು. ನಮ್ಮ ಸಿದ್ಧಿಯಾಗಬೇಕು, ಕೆಲಸಗಳ ಅಭಿವೃದ್ಧಿಯಾಗಬೇಕು, ಅದಕ್ಕೆ ಸುಬ್ರಹ್ಮಣ್ಯನ ಪರಿಪೂರ್ಣವಾದಂಥ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ. ಅನೇಕ ಕಷ್ಟ, ತೊಂದರೆ, ತಾಪತ್ರಗಳೆಲ್ಲ ಪರಿಹಾರ ಆಗಿ ಆ ದೈವಾನುಗ್ರಹದಿಂದ, ಭಗವಂತನ ಆಶೀರ್ವಾದ ಅನುಗ್ರಹದಿಂದ ಮಂಗಲವಾಗಲಿ ಅಂಥೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಗಣಪತಿಗೆ ನಮಸ್ಕಾರ ಮಾಡೋಣ. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೂ ಕೂಡ ನಮಸ್ಕಾರ ಮಾಡೋಣ. बोलो श्री सुब्रह्मण्य स्वामी महाराज की जय. गणपति बप्पा मोरया. हरि ओम तत्सत्.